ಸುಳ್ಳು ಮೆಡಿಕಲ್ ಬಿಲ್ಗಳು ಹಾಕೋದು. ನೀವು ಕಾಯಿಲೆನೇ ಇರಲ್ಲ, 50 ಲಕ್ಷ 30 ಲಕ್ಷ ಆಗೋ ಕ್ಲೀನಾಗಿ ಪಾಸ್ ಆಗಿಬಿಡ್ತಾರೆ, ಬಿಲ್ ಪಾಸ್ ಆಗಿಬಿಡುತ್ತೆ. ಆಯಿತಾ? ಅಲ್ಲಿ ನಮ್ಮ ಸ್ಟಾಫ್ಗೆ ಒಂದಷ್ಟು ಟಿಪ್ಸ್ ಕೊಟ್ಬಿಡ್ತಾರೆ. ಇಂಥವೆಲ್ಲ ಪತ್ರಿಕೆಯಲ್ಲಿ ಬಂತು, ಲಂಕೇಶ್ ಪತ್ರಿಕೆಯಲ್ಲಿ ಬಂತು. ಅದು ಯಾರೋ ಒಬ್ಬರು ನನ್ನ ಹತ್ರ ಬರ್ತಾರೆ, ಪಾಸಿಗೆ ಬರ್ತಾರೆ, ಜರ್ನಲಿಸ್ಟ್ ಪಾಸ್ ನಾನೇ ಇಶ್ಯೂ ಮಾಡ್ತಾಯಿದ್ದೆ, ಐ ವಾಸ್ ಇನ್ ಚಾರ್ಜ್ ಆಫ್ ವಿಲೇಜ್. ಅವಾಗ ಬಂದು ನನ್ನ ಹತ್ರ ಮಾತ್ರ ಇವರೇ ಕೊಟ್ಬಿಟ್ಟಿದ್ದಾರೆ ಪೇಪರ್ಗೆ ಅನ್ನೋದು. ಕೌಶಲ್ಯ ಪೀರಿಯಡಲ್ಲಿ ಇದಾಗಿದ್ದು. ಬೈರೇಗೌಡರದು ಸುಮಾರು ಒಂದು 23 ಜನ MLAಗಳು ಅಲ್ಲಿ ಫೋಟೋ ಸಮೇತ ಹಾಕ್ಬಿಟ್ಟಿದ್ರು. ಯಾರು? ಲಂಕೇಶ್ ಪತ್ರಿಕೆಯಲ್ಲಿ. ಲಂಕೇಶ್ ಮೇಲೆ ಕ್ರಮ ತೊಗೋಬೇಕು ಅಂತ, ಆಮೇಲೆ ಚೀಮಾರಿ ಹಾಕಬೇಕು, ಕಟ್ಟಕಟ್ಟೆ ಹಾಕಬೇಕು ಅಂತ ಚರ್ಚೆ ಆಗುತ್ತೆ. JS ಪಟೇಲ್ ಮುಖ್ಯಮಂತ್ರಿಗಳಾಗಿರ್ತಾರೆ, ರಮೇಶ್ ಕುಮಾರ್ ಸ್ಪೀಕರ್ ಆಗಿರ್ತಾರೆ. ಚರ್ಚೆ ಶಾರ್ಪ್ ಆರಾಮ ಆಗಿಬಿಡುತ್ತೆ. ಅದೇ ಸರ್. ಆಮೇಲೆ ಆ ಚರ್ಚೆ ನಿಲ್ಲಿಸ್ಬಿಡ್ತಾರೆ. ಪಟೇಲರು ಕರೆದು ಇದು ಯಾವುದೋ ಒಂದು ಸಭೆಯಲ್ಲಿ ಹೇಳ್ತಾರೆ, ಯಾಕೆ ಸುಮ್ಮನೆ ಅವ್ರ ಮೇಲೆ ಪತ್ರಕರ್ತ ವಿರೋಧ ಮಾಡಿಕೊಡ್ತೀರಾ, ಇದೆಲ್ಲ ಬೇಡ, ಚರ್ಚೆ ಪ್ರಾರಂಭ ಮಾಡಿಬಿಟ್ಟಿದ್ದೀವಿ, ಹಾಗೆ ಸುಮ್ಮನೆ ಬಿಟ್ಬಿಡಿ ಅಲ್ಲಿಗೆ ಅಂತಾರೆ. ಫಸ್ಟ್ ಟೈಮ್ ಚರ್ಚೆಯಾಗಿ ಅರ್ಧಂಬರ್ಧಕ್ಕೆ ನಿಲ್ತಿದ್ದು ಅಂದರೆ ಇದೊಂದೇ. ಲಂಕೇಶ್ ವಿರುದ್ಧ ಕ್ರಮ ತೊಗೊಳ್ಳೋವಂಥ ಚರ್ಚೆ ಅರ್ಧಕ್ಕೆ ನಿಲ್ತು. ಆಮೇಲೆ ಅಸೆಂಬ್ಲಿ ಪ್ರೋರಾಗ್ ಆಗಿಬಿಟ್ಟು ಅದನ್ನು ಅದಕ್ಕೆ ಇಟ್ ಹ್ಯಾಸ್ ನೋ ವ್ಯಾಲ್ಯೂ, ನಿಲ್ತೋಯ್ತದು ಲಂಕೇಶ್ ಪತ್ರಿಕೆದು. ಬಟ್ ಹಾಯ್ ಬ್ಯಾಂಗ್ಳೂರಿಗೆ ಯಾರಿಗೂ 3,000 5,000 ರೂಪಾಯಿ ಫೈನ್ ಹಾಕಿದ್ದಾರೆ. ಇನ್ನೊಬ್ಬರಿಗೆ ಸತ್ಯ ಅಂತ ಯಾರೊಬ್ಬರು ಜರ್ನಲಿಸ್ಟ್ ಇದೆ, ಡೆಕ್ಕನ್ ಹಳ್ಳಿ ಪ್ರೆಸೆಂಟ್ ಮಾಡ್ತಾರೆ, ಅವ್ರಿಗೊಂದು ಹಾಕಿದ್ದಾರೆ. ಇದು ಕಾರಂಜಿಯ ಬ್ರಿಡ್ಸು, ಅಮೃತ್ ಇವರಿಗೆಲ್ಲ ಪನಿಷ್ಮೆಂಟ್ ಆಗಿದೆ. ಐ ಹ್ಯಾವ್ ರಿಟನ್ ಆಲ್ ದೋಸ್ ಇನ್ ಮೈ ಬುಕ್ಸ್.